ಲೀಡ್ಸ್ನ ಹೆಂಡಿಂಗ್ಲೆ ಕ್ರಿಕೆಟ್ ಗ್ರೌಂಡ್ನಲ್ಲಿ ನಡೆಯುತ್ತಿರುವ ಭಾರತ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಕುತೂಹಲಕಾರಿ ಘಟ್ಟ ತಲುಪಿದೆ. 4ನೇ ದಿನ ರಿಷಬ್ ಪಂತ್ ಇತಿಹಾಸ ನಿರ್ಮಿಸಿದ್ರು. ಮೊದಲ ಇನ್ನಿಂಗ್ಸ್ನಲ್ಲಿ ತಮ್ಮ 7ನೇ ಟೆಸ್ಟ್ ಶತಕವನ್ನ ಗಳಿಸಿದ ನಂತರ 27 ವರ್ಷದ ಪಂತ್ 2ನೇ ಇನ್ನಿಂಗ್ಸ್ನಲ್ಲಿ ಕೆಎಲ್ ರಾಹುಲ್ ಜೊತೆ ಶತಕದ ಜೊತೆಯಾಟ ಆಡುವ ಮೂಲಕ ಇಂಗ್ಲೆಂಡ್ಗೆ ಕಠಿಣ ಸವಾಲೊಡ್ಡಿದರು. ಈ ಸಾಧನೆಯೊಂದಿಗೆ ಪಂತ್ ಹಲವು ದಾಖಲೆಗಳನ್ನು ಮುರಿದು ಇಂದು 5ನೇ ದಿನದ ಆಟ ಕುತೂಹಲ ಕೆರಳುವಂತೆ ಮಾಡಿದೆ. ಇಂಗ್ಲೆಂಡ್ ತಂಡ ಗೆಲ್ಲೋದಕ್ಕೆ 371 ರನ್ಗಳ ಗುರಿ ನೀಡಲಾಗಿದೆ. ಈಗಾಗಲೇ 21 ರನ್ ಸಿಡಿಸಿರುವ ಇಂಗ್ಲೆಂಡ್ ಆಟಗಾರರು 90 ಓವರ್ಗಳಲ್ಲಿ 350 ರನ್ ಹೊಡೆಯಬೇಕಾಗಿದೆ. ಇನ್ನು ಭಾರತ ಬೌಲರ್ಗಳು 10 ವಿಕೆಟ್ ಉರುಳಿಸಬೇಕಾಗಿದೆ. ಹಾಗಾಗಿ ಕೊನೆಯ ದಿನದ ಆಟ ಏನಾಗುತ್ತೋ ಏನೋ ಅನ್ನೋ ಆತಂಕ ಅಭಿಮಾನಿಗಳಲ್ಲಿ ಇದೆ. ಭಾರತ ಮೊದಲ ಟೆಸ್ಟ್ ಗೆಲ್ಲದೆ 37 ವರ್ಷಗಳು ಆಗಿದೆ.